ಹಾಗಿದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ಯಾವ ಭಯ ಬಂದಿದೆ ದೇವರ ಮಕ್ಕಳೇ? ಒಂದು ವೇಳೆ ಕೆಲವು ಸಾರಿ ನಿಮ್ಮ ಜೀವಿತಗಳಲ್ಲಿ ಭವಿಷ್ಯದ ಬಗ್ಗೆ ಭಯ ಬಂದಿದೆಯಾ? ಇಲ್ಲ ಲೋನ್ಗಳ ಭಯ ನಮ್ಮ ಮೇಲಿದೆಯಾ? ಇಲ್ಲ ಕಾಲೇಜ್ಗೆ ಹೋಗುವಂಥ ಮಕ್ಕಳುಗಳಿಗೆ ನೆಕ್ಸ್ಟ್ ನಾನು ಏನು ಸಬ್ಜೆಕ್ಟ್ ತೊಗೊಂಡು ಏನು ಮಾಡ್ತೀನಿ ಅನ್ನೋ ಭಯ ನಿಮಗಿದೆಯಾ? ಇಲ್ಲ ಮದುವೆಯ ಜೀವಿತಗಳಲ್ಲಿ ನೀವು ಮುರಿಯಲ್ಪಟ್ಟಿರೋದ್ರಿಂದ ನನ್ನ ಲೈಫ್ ಏನಾಗ್ಬೋದು ಅಂತ ಭಯ ಇದೆಯಾ? ಡೆವಿಲ್ ಆಲ್ವೇಸ್ ಪ್ಲೇಸ್ ಇನ್ ಅವರ್ ಮೈಂಡ್. ಸೈತಾನ ನಮ್ಮ ಮೈಂಡಲ್ಲಿ ಯಾವಾಗಲೂ ಯುದ್ಧ ತರ್ತಾನೆ. ಏನಾಗುತ್ತೆ ಭಯಗಳನ್ನು ನಾವು ಹ್ಯಾಂಡ್ಲ್ ಮಾಡೋಕ್ಕಾಗದೇ ಇದ್ದಾಗ ನಾವು ಯಾರ ಹತ್ರ ಓಡ್ತಿದ್ದೀವಿ ಅನ್ನೋದು ಬಹಳ ಮುಖ್ಯ. ದಾವೀದನಿಗೆ ಭರವಸೆ ಅವನ್ನ ಕಾಪಾಡೋದು ಗುಹೆ ಅಲ್ಲ. ಕೆಲವು ಸಾರಿ ನಾವು ಹಾಗೇನೆ ಹಣದ ಕಷ್ಟ ಬಂತ ನೆಕ್ಸ್ಟ್ ದುಡ್ದು ಬರೀ ಹಣನೇ ಸೇರಿಸ್ಬಿಡೋದು. ಹಣದ ಸೆಕ್ಯೂರಿಟಿ, ಹಣ ಸೆಕ್ಯೂರಿಟಿ ಕೊಡುತ್ತೆ ನಿಮಗೆ, ಇಲ್ಲ ಅಂತ ನಾನು ಹೇಳಲ್ಲ. ಇಟ್ ಈಸ್ ಅ ಫಾಲ್ಸ್ ಸೆಕ್ಯೂರಿಟಿ. ಆಪತ್ತುಗಳು ಕಳೆದು ಹೋಗುವಾಗ ಗುಹೆಗಳನ್ನೆಲ್ಲ ಹುಡ್ಕೊಂಡು ಹೋಗ್ಬೇಕಾಗಿರೋದು. ನಮ್ಮ ಜೀವಿತಗಳಲ್ಲಿ ನೀವು ಗುಹೆಯನ್ನು ಹುಡ್ಕೊಂಡು ಭರವಸೆ ಇಟ್ರೆ ಖಂಡಿತವಾಗಿ ಒಂದು ದಿವಸ ಗುಹೆ ನಿಂದು ಕಿತ್ತು ಹೋಗ್ಬಿಡುತ್ತೆ. ನೀವು ಸಂಪಾದನೆ ಮಾಡೋದು ಒಳ್ಳೇದು, ಆಸ್ತಿಗಳು ಮಾಡೋದು ಒಳ್ಳೇದು, ಆದರೆ ಇವತ್ತಿನ ಆ ಪ್ರಾಸಂಗದಲ್ಲಿ ನೀವು ತಾಳ್ಮೆಯಿಂದ ನಿಮ್ಮನ್ನು ಹೇಳ್ತಾ ಇದ್ದೀನಿ, ನೀವು ಪರೀಕ್ಷೆ ಮಾಡಿ ನೋಡ್ಕೊಳ್ರಿ. ಅವುಗಳನ್ನೆಲ್ಲ ಸೇರಿಸಿಟ್ಕೊಂಡೇ ನಿಮ್ಮ ಜೀವನ ನಡೆಯುತ್ತೆ ಅಂದರೆ ನಿನ್ನಂತಹ ಸುಳ್ಳಾದಂತಹ ಜೊಂಡು ಹುಲ್ಲಿನ ಮೇಲೆ ಕೈ ಊದ್ಕೊಂಡು ಊರುವಂತಹ ಭರವಸೆ ಇರೋ ವ್ಯಕ್ತಿ ಆಗ್ಬಿಟ್ಟಿದೆಯಾ? ಆ ಜೊಂಡು ಹುಲ್ಲು ಯಾವಾಗ ಬೇಕಾದರೂ ಮುರಿದೋಗ್ಬಿಡುತ್ತೆ. ದೇವರು ಇವತ್ತು ದಾವೀದನು ಇಷ್ಟು ದೊಡ್ಡ ವ್ಯಕ್ತಿ ರೀ, ಆದರೆ ಅವನು ಹೇಳ್ತಾ ಎತ್ತುಗಳು ಕಳೆದು ಹೋಗೋ ತನಕ ಈ ಗುಹೆ ಒಳಗಡೆ ಇರ್ತೀನಿ ಅಂತ ಹೇಳಿಲ್ಲ. ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳು.